ಇವತ್ತಿನ ಸೇವಕರ ಬರ್ತಡೆ. ಅವರಿಗೆ ನಾನು ಹುಟ್ಟಿದ ಹಬ್ಬ ಶುಭಾಶಯ ಸಲ್ಲಿಸ್ತೇನೆ. ಸುಮಾರು ವರ್ಷಗಳಿಂದ ನನಗೂ ನಮ್ಮ ಕುಟುಂಬಕ್ಕೂ ನಮ್ಮ ಪಾಸ್ಟರ್ಗೂ ಒಳ್ಳೆಯ ಒಡನಾಟ ಇದೆ. ಅವರೊಂದು ಒಳ್ಳೆಯ ಗುಣ ಏನಂತಂದರೆ ಎಲ್ಲರೂ ಸಮಾನವಾಗಿ ನೋಡ್ತಾರೆ, ಎಲ್ಲರೂ ತುಂಬ ಪ್ರೀತಿ ಮಾಡ್ತಾರೆ. ಮತ್ತು ಮುಖ್ಯವಾಗಿ ನಮ್ಮ ಸೇವರಿಗೆ ಒಂದು ಒಳ್ಳೆಯ ವಿಶೇಷ ಗುಣ ಏನಂದರೆ ತುಂಬ ಸಹಿಸ್ತಾರೆ. ಭಾಳ ಸಹಿಸುವಂಥ ಗುಣ ಅವರಿಗೆ ತುಂಬ ಇದೆ ಅವರಿಗೆ. ಹೌದು, ಸಭೆ ಮಕ್ಕಳು ಏನೇ ತಪ್ಪು ಮಾಡುವಾಗ ಅವರು ವಾಕ್ಯದಲ್ಲಿ ತಿದ್ದಿ ಬುದ್ಧಿ ಎಷ್ಟು ಕಲಿಸ್ತಾರೆ ಅಂದರೆ ಅವರು ನಾವು ನೆನೆಸ್ಕೊಂಡ್ರೆ ತುಂಬ ನನಗೆ ಒಂಥರ ಎಮೋಷನ್ ಆಗುತ್ತೆ. ಅನೇಕ ವರ್ಷಗಳಿಂದ ಸೇವಕರು ಈ ಸಭೆನ ಕಟ್ಟಿದ್ದಾರೆ. ನಮಗೋಸ್ಕರ ಹಗಲು ರಾತ್ರಿ ಕಣ್ಣೀರು ಸುರಿಸಿ ಪ್ರಾರ್ಥಿಸಿದ್ದಾರೆ. ನಮ್ಮ ಕುಟುಂಬನ ಕಟ್ಟಿದ್ದಾರೆ, ಅನೇಕ ವಿಷಯಗಳನ್ನ ಕಲಿಸಿದ್ದಾರೆ. ನಾವು ಕಲ್ತಿದ್ದೀವಿ ಸಹ. ನಾವು ಪ್ರತಿಯೊಬ್ಬರನ್ನ ಅಳವಡಿಸ್ಕೊಂಡು ಹೋಗುವಂಥವ್ರನ್ನ ಬೋಧನೆ ಮಾಡಿದ್ದಾರೆ. ನಿಜವಾಗ್ಲೂ ಅವರು ನಮಗೋಸ್ಕರ ಯಾರು ಪ್ರಾರ್ಥನೆ ಮಾಡ್ತಾರೆ, ನಮಗೋಸ್ಕರ ನಮ್ಮ ಅಕ್ಕಪಕ್ಕದವ್ರು ಮಾಡಲ್ಲ, ನಮ್ಮ ಕುಟುಂಬದವ್ರು ಮಾಡಲ್ಲ, ರಕ್ತ ಸಂಬಂಧಿಗಳು ಮಾಡಲ್ಲ, ಸ್ನೇಹಿತರು ಮಾಡಲ್ಲ. ಅವ್ರು ಯಾರು ನಮಗೆ ಅವ್ರು ಯಾರು ನಮಗೆ ಈ ಥರ ಪ್ರಾರ್ಥನೆ ಮಾಡೋದಕ್ಕೆ? ನಿಜವಾಗ್ಲೂ ಆ ಭಾರ, ಆ ಮನಸ್ಥಿತಿ, ಆ ಪ್ರೀತಿ ಅವ್ರು ಯಾಕೆ ಮಾಡಬೇಕು? ನಮಗೋಸ್ಕರ ದೇವರು ಕೊಟ್ಟಂಥ ಅವರೊಂದು ಆಶೀರ್ವಾದ ತಲಾಂತಿಗೋಸ್ಕರ ನಮಗೋಸ್ಕರ ಪ್ರೇಯರ್ ಮಾಡ್ತಾರೆ. ಆತ್ಮಗಳು ಸೋತೋಗಬಾರ್ದು, ಆತ್ಮಗಳು ಕುಗ್ಗಿ ಹೋಗಬಾರ್ದು ಅಂತ ಅವ್ರು ಹಗಲು ರಾತ್ರಿ ನಿಮಗೋಸ್ಕರ ಪ್ರೇಯರ್ ಮಾಡ್ತಾರೆ. ನಿಜವಾಗ್ಲೂ ಎಲ್ಲರೂ ಹೇಳಿದಂಗೆ ಆ ಋಣನ ನಾವು ತೀರಿಸೋಕ್ಕಾಗಲ್ಲ. ಆ ಋಣ ನಾವು ಎಷ್ಟು ಜನ್ಮ ಆಯಿತು ನಾವು ತೀರಿಸೋಕ್ಕಾಗಲ್ಲ ಖಂಡಿತ. ಈ ಒಂದು ಕೊಟ್ಟಂಥ ಸೇವಕರಿಗಾಗಿ ನಾನು ದೇವರಿಗೆ ನಾನು ಮಹಿಮೆ ಸಲ್ಲಿಸ್ತೇನೆ. ಧನ್ಯವಾದಗಳು. ನಾನು 2021ರಲ್ಲಿ ಮರಣದ ಹಾಸಿಗೆಯಲ್ಲಿ ಬಿದ್ದಿದ್ದೆ. ಪಾಸ್ಟ್ರು ಹೇಳ್ತಕ್ಕಂಥ ವಾಕ್ಯ ನನಗೆ ಎಷ್ಟು ಕುಗ್ಗಿ ಹೋಗಿದ್ನಂದರೆ ಅಷ್ಟೇ ಬಲಪಡಿಸ್ತು. ಡಾಕ್ಟ್ರು ಕೊಡೋ ಟ್ರೀಟ್ಮೆಂಟ್ ನನಗೆ ಕೆಲಸ ಮಾಡ್ತಾ ಇಲ್ಲೋ ಗೊತ್ತಿಲ್ಲ. ಸೇವಕರು ಹೇಳ್ತಕ್ಕಂಥ ವಾಕ್ಯ ನನಗೆ ದಿನದಿನಕ್ಕೂ ನಾನು ಬಲಪಡಿಸಿ ನಡೆಸಿದ್ದೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಹ್ಯಾಪಿ ಬರ್ಡೇ ಪಾಸ್ಟ್ರೆ. ಪ್ರೈಸ್ ಲಾರ್ಡ್ ಪಾಸ್ಟರ್, ಹ್ಯಾಪಿ ಬರ್ತ್ಡೇ. ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಎಷ್ಟೋ ವಿಷಯಗಳು ನಮಗೆ ತಿಳಿಯದಿರೋಂಥ ಎಷ್ಟೋ ವಿಷಯಗಳನ್ನು ಸೇವಕರು ನಮಗೆ ತಿಳಿದುಪಡಿಸಿದ್ದಾರೆ. ನಮ್ಮ ಬಂಧುಗಳು, ನಮ್ಮ ಸ್ನೇಹಿತರು ನಾವು ಹಾಳಾದರೆ ಹಾಳಾಗಲಿ ಬಿಡು ಅಂತ ಬಯಸೋರು ಹೊರತು ನಾವು ಉದ್ಧಾರ ಆಗಬೇಕಂತ ಯಾರೂ ಹೇಳಿಲ್ಲ. ಸೊ ಸೇವಕರು ವಾಕ್ಯದಿಂದ ನಮ್ಮನ್ನು ತಿದ್ದಿ ಬುದ್ಧಿ ಹೇಳಿ ಎಚ್ಚರಿಸಿ ದಾರಿ ತಪ್ಪುವಂಥ ಸಮಯದಲ್ಲಿ ನಮ್ಮನ್ನು ಸರಿದಾರಿಯಲ್ಲಿ ತಂದು ಈ ರೀತಿಯ ಥರ ಅಲ್ಲ, ನೀವು ಚೆನ್ನಾಗಿ ಬೆಳಿಬೇಕು ಅಂಥೇಳಿ ಸ್ವಂತ ತಂದೆ ತಾಯಿಗಿಂತ ಹೆಚ್ಚಾಗಿ ಕಾಳಜಿ ತಗೊಂಡು ಆತ್ಮಿಕ ತಂದೆ ನಮ್ಮನ್ನು ಈ ಸ್ಥಾನದಲ್ಲಿ ಇವತ್ತೇನು ನಿಂತಿದ್ದೀವಿ ಅಂದರೆ ಅವ್ರು ಮಾಡಿದಂಥ ಋಣನೇ ಹೌದದು. ಆ ಋಣಕ್ಕೆ ಪ್ರತಿ ಉಪಕಾರವಾಗಿ ನಾನು ಹೇಳ್ತಿಳಿದ್ರೆ ನಮ್ಮ ಸೇವಕರು ಯಾವಾಗಲೂ ಚಿರುಗುಣಿಯಾಗಿರಲಿ ಮತ್ತು ಇಡೀ ಸಭೆಯಾಗಿ ನಾವು ಅವ್ರ ಜೊತೆಯಲ್ಲಿ ನಾವು ಯಾವಾಗಲೂ ಇರಬೇಕ್ರಿ. ಯಾಕಂದರೆ ಹಗಲು ರಾತ್ರಿ ನಮಗೋಸ್ಕರವಾಗಿ ತನ್ನ ಮಕ್ಕಳಿಗೋಸ್ಕರ ಪ್ರಾರ್ಥಿಸೋದಕ್ಕಿಂತ ಹೆಚ್ಚಾಗಿ ನಮಗಾಗಿ ಪ್ರಾರ್ಥನೆ ಮಾಡಿದಾರಲ್ವ. ಕಷ್ಟದಲ್ಲಿ, ನೋವಿನಲ್ಲಿ, ಬಾಧೆಯಲ್ಲಿ ಇರಬೇಕಾದ್ರೆ ನಮಗೋಸ್ಕರ ಅವ್ರು ಸಪೋರ್ಟ್ ಆಗಿದ್ದಾರೆ. ಈ ಸಮಯದಲ್ಲಿ ನಾನು ನಿಮ್ಮೊಬ್ಬರಿಗೆ ಕೇಳ್ತೀನಿ, ಇಡೀ ಸಭೆ ನಾವು ಅವ್ರಿಗೆ ಸಪೋರ್ಟ್ ಆಗಿರೋಣ. ಕೊನೆಯವರೆಗೂ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾನು ಸೋತಂಥ ಸಮಯದಲ್ಲಿ ತಾಯಿ ಥರ ಸಂತೈಸಿದ್ದಾರೆ, ಭಯಪಟ್ಟುವಾಗ ತಂದೆ ಥರ ನನಗೆ ಧೈರ್ಯ ಹೇಳಿದ್ದಾರೆ. ನಿರಾಶೆಯಲ್ಲಿ ನಾನು ಆಲಯಕ್ಕೆ ಬರುವಾಗ ವಾಕ್ಯದ ಮುಖಾಂತರ ನನಗೆ ಧೈರ್ಯ ತುಂಬಿದ್ದಾರೆ. ನಮ್ಮ ಸೇವಕರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ. ಹುಟ್ಟುಹಬ್ಬದ ಶುಭಾಶಯಗಳು ಸರ್. ನಿಮಗೆ ಆ ದೇವರು ಒಳ್ಳೆಯ ಆರೋಗ್ಯ ಆಯುಷ್ಯ ಕೊಟ್ಟು ಇನ್ನೂ ಸೇವೆಯಲ್ಲಿ ಹೆಚ್ಚಾಗಿ ಕರ್ನಾಟಕದಾದ್ಯಂತ ಅಲ್ಲ ದೇಶದಂತೆ ನೀವು ಫೇಮಸ್ ಆಗಬೇಕು, ಅದು ನಾನು ಬಯಸ್ತಿದ್ದೀನಿ. ನಾನು ಒಂದು 2 ಮಾತು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ನಿಜ ಹೇಳಬೇಕಂತಂದರೆ ಸುಖದಾಗ ಎಲ್ಲರೂ ನಮ್ಮ ಜೊತೆಗಿರ್ತಾರೆ. ತಂದೆ ಇರ್ತಾರೆ, ತಾಯಿ ಇರ್ತಾರೆ, ಬಂಧು ಬಳಗ, ಸ್ನೇಹಿತರು ಎಲ್ಲರೂ ಇರ್ತಾರೆ. ಬಟ್ ನಮಗೆ ಕಷ್ಟ ಬಂದ ಮೇಲೆ ಎಲ್ಲರೂ ದೂರ ಆಗಿಬಿಡ್ತಾರೆ. ಯಾಕೆ ಅಂತಂದರೆ ನಮ್ಮಿಂದ ಅವರಿಗೆ ಲಾಭ ಇದ್ರೆ ಮಾತ್ರ ಅವ್ರು ನಮ್ಮ ಜೊತೆ ಇರ್ತಾರೆ. ಲಾಭ ಇಲ್ಲ ಅಂತಂದರೆ ಯಾರೂ ಇರೋಂಗಿಲ್ಲ. ಆವಾಗ ನಮಗೆ ನೆನಪಾಗೋದು ಕೋಟೇಶ್ ಪಾಸ್ಟ್. ಉದಾಹರಣೆ, ನಾನು 2020ರಲ್ಲಿ ನಮ್ಮ ಅಪ್ಪಾಜಿ ಕೋಮಾ ಸ್ಟೇಜ್ಗೆ ಹೋಗಿತ್ತು. ಶುಗರ್ ಭಾಳ ಇದಾಗಿ ಇನ್ನೇನಪ್ಪ ದೇವ್ರ ಕೈ ಬಿಟ್ಬಿಡ್ತಾನೆ ಅಂತೇಳಿ ಅಂಥ ಸ್ಥಿತಿ ಇದ್ದಾಗ ನನಗೆ ಯಾರು ನೆನಪಾಗಲಿಲ್ಲ. ಪಾಸ್ಟ್ ನೆನಪಾದರು. ಪಾಸ್ಟಿಗೆ ಫೋನ್ ಮಾಡಿದೆ, ಏನು ಆಗಲ್ಲಪ್ಪ, ನೀನು ಧೈರ್ಯವಾಗಿರು, ನಿನಗೆ ತಾಳ್ಮೆ ಇದೆ, ನಿನಗೆ ದೇವರು ಒಳ್ಳೆಯ ನಿಮಗೆ ಆಶೀರ್ವಾದ ಮಾಡಿದ್ದಾನೆ ಅಂಥೇಳಿ ಅವರು ಧೈರ್ಯದ ಮಾತು ಹೇಳುವಾಗ ನಮ್ಮ ತಂದೆ ಈಗ ಜೀವಂತವಾಗಿರಲಿಕ್ಕೆ ಕಾರಣ ಅಂತಂತಂದರೆ ನಮ್ಮ ಸೇವಕರು, ನಮ್ಮ ಪಾರ್ಶ್ರಮ ನಾವು ಯಾವಾಗಲೂ ಕಷ್ಟದಾಗಿದ್ರೂ ಸುಖದಾಗಿದ್ರೂ ಅವರೆಲ್ಲ ಸಮಯದಲ್ಲಿ ನಮ್ಮ ಜೊತೆಗಿದ್ದು ಕಾಪಾಡ್ತಾರೆ. ಅವರಿಗೆ ಅವ್ರು ಮಾಡುವಂಥ ಸೇವೆ ಇನ್ನೂ ಹೆಚ್ಚಾಗಿ ಬೆಳಿಬೇಕಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಆ ಸೇವಕರನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ನಾನು ಕೋಟಿ ಸ್ತೋತ್ರ ಹೇಳ್ತೇನೆ. ತುಂಬ ಹೃದಯದ ಧನ್ಯವಾದಗಳು. ನನ್ನ 2 ಕಾಲುಗಳು ಮೂಳೆಗಳು ಸಾವುದು ಬಹಳ ನೋವಿನಿಂದ 2 ಕೈ ಕಾಲುಗಳು ಬಿದ್ದೋಗಿದ್ದವು. ಅಂಥ ಸಮಯದಲ್ಲಿ ಆ ನೋವಿನಲ್ಲಿ ನಾವು ಎನ್ನಪ್ಪ ಆಸ್ಪತ್ರೆಗೆ ಹೋಗಿದ್ದೀವಿ. ಆಗ ನನ್ನ ಸಹಾಯಕ್ಕೆ ಯಾರೂ ಬರಲಿಲ್ಲ. ನನ್ನ ಮರಣದ ಹಾಸಿಗೆಯಲ್ಲಿ ಇದ್ದಾಗ ನನ್ನ ಆತ್ಮಿಕ ತಂದೆ ಕೋಟೇಶ್ ಪಾಸ್ಟ್ ಅಪ್ಪಾಜಿ ಅವರೇ ನನ್ನ ಸಹಾಯಕ್ಕೆ ಬಂದರು. ವಿಶ್ ಯು ಹ್ಯಾಪಿ ಬರ್ತ್ಡೇ ಅಪ್ಪಾಜಿ.
ಪಾಸ್ಟ್ರು ನಮಗಾಗಿ ಮಾಡಿರುವಂಥ ಒಂದು ಸೇವೆ ಆಗಿರ್ಬೋದು, ಅವ್ರು ನಮಗಾಗಿ ಮಾಡಿರುವಂಥ ಒಂದು ಪ್ರಾರ್ಥನೆ ಆಗಿರ್ಬೋದು, ಮತ್ತು ನಮಗೆ ಸಾರಿದ ವಾಕ್ಯನೇ ಆಗಿರ್ಬೋದು, ನಮ್ಮನ್ನು ಇವತ್ತಿನವರೆಗೂ ದೇವರಲ್ಲಿ ದೃಢವಾಗಿ ನಿಲ್ಲಿಸಿದ್ದಾರೆ. ಆದರೆ ಆತ್ಮಿಕ ತಂದೆ ಇನ್ನು ದೇವರು ಇನ್ನೂ ಚೆನ್ನಾಗಿ ಆಶೀರ್ವದಿಸ್ಬೇಕು ಅವ್ರನ್ನ, ಇನ್ನು ಮುಂದೆ ಇನ್ನು ಎಷ್ಟೋ ಜನರಿಗೆ ಸುವಾರ್ತೆ ಕೂಡ ಸಾರಬೇಕು. ಆ ರೀತಿಯಾಗಿ ದೇವರು ಅವ್ರನ್ನ ಆಶೀರ್ವದಿಸ್ಬೇಕು. ವಿಷಯ ಹ್ಯಾಪಿ ಬರ್ತಡೇ ಪಾಸ್ಟ್ರಿಗೆ ಎಷ್ಟು ನಾವು ಕೃತಜ್ಞತೆ ಹೇಳಿದ್ರೆ ತಿರ್ಗಿ ವಿಷಯ ಹ್ಯಾಪಿ ಬರ್ತಡೇ ಪಾಸ್ಟ್ರೆ. 2016ರಲ್ಲಿ ನನ್ನ ಹಾಸಿಗೆ ಮೇಲೆ ಮಲಗಿದ್ದೆ. ಮಲಗುವಾಗ ದೇವರು ಅವ್ರ ಮೂಲಕ ನಮಗೆ ಎಷ್ಟು ಕಣ್ಣೀರಿಟ್ಟು ನಮಗೋಸ್ಕರ ಪ್ರಾರ್ಥನೆ ಮಾಡಿ, ಇವತ್ತು ಅವ್ರು ಪ್ರಾರ್ಥನೆ ಮಾಡಲಿಲ್ಲ ಅಂತ ನಾನು ಇಷ್ಟು ಜನದಾಗೆ ನಾನು ಸಾಕ್ಷಿ ಹೇಳೋಕೆ ಆಗ್ತಿರ್ಲಿಲ್ಲ. ಆದರೆ ಅವರು ಎಲ್ಲರ ಕಣ್ಣಿಗೆ ಮೋಶೆಯಾಗಿ ಕಾಣ್ತಾರೋ ಒಬ್ಬ ಪಾಸ್ಟ್ರಾಗಿ ಯಾವತ್ತೂ ಕಾಣ್ತಾ ಇಲ್ಲ. ಅವ್ರಿಗೆ ದೀರ್ಘಾಯಸ ಕೊಟ್ಟು 100 ವರ್ಷ ಬದುಕಿ ಇನ್ನೂ ಬಾಳ್ಬೇಕನ್ನೋದು ನನ್ನ ಆಸೆ. ದೇವ್ರಿಗೆ ಕೋಟಿ ಕೋಟಿ ಸ್ತೋತ್ರ. ನಾವು ಸತಿಗೆ ಭಾರಿ ಬಂಧನದಲ್ಲಿದ್ದೀವಿ. ದೇವ್ರು ನಂಬಿದ ಮೇಲೆ ದೇವ್ರ ಸೇವಕರನ್ನ ದೇವರು ನಮ್ಮ ಕುಟುಂಬಕ್ಕೆ ಒಂದು ಸ್ಥಿರವಾಗಿ ನಿಲ್ಲಿಸಿದ್ರು. ಅಗ್ಗಿಸ್ತಂಭ ಮೇಘಸ್ತಂಭ ಹೆಂಗೆ ದೇವರು ಆಗಿ ಕಾಪಾಡಿದ್ನೋ ದೇವ ಜನರನ್ನ, ಆ ರೀತಿ ಬಂದು ನಮ್ಮ ಕುಟುಂಬದಲ್ಲಿ ನಿಂತರು. ನಾನು ಹೃದಯಪೂರ್ವಕವಾಗಿ ಹೇಳ್ತೀನಿ, ಅವ್ರಿಗೆ ಎಂಥ ಒಳ್ಳೆಯ ಸಹಿಸ್ಕೊಂಡ ಗುಣಗಳಿದೆ ಅಂದರೆ, ದೇವ್ರ ಸೇವೆಗೆ ಆರಿಸಲ್ಪಡ್ಲಿಕ್ಕೆ ಯಾವ ಥರ ಗುಣಗಳಿರ್ಬೇಕಂತ ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆ ಗುಣಗಳಿರೋ ಸಲುವಾಗಿ ಅವರು ದೇವ್ರ ಕಡೆಯಿಂದ ಆಶೀರ್ವಾದ, ನಿಮ್ಮ ಪ್ರೀತಿ ಸಂಪಾದನೆ ಮಾಡಲಿಕ್ಕೆ ಸಾಧ್ಯವಾಗಿದೆ. ದೇವರಿಗೆ ಸ್ತೋತ್ರ. ಎಷ್ಟು ತಾಳ್ತಾರೋ ಅಷ್ಟು ಬಾಳ್ತಾರ ಅಂತಾರಲ್ಲ, ಅದು 100ಕ್ಕೆ 100 ಸತ್ಯ. ಅದು ನಿಜವಾಗ್ಲಿ ಸೇವಕರು ನನ್ನ ಹಳೆಯ, ನನ್ನ ಆತ್ಮೀಯ ತಂದೆ, ನನ್ನ ಹಳೆಯ ಆಗಿದ್ದಾರೆ. ನಾವು ಈಗ 18 ವರ್ಷ ದೇವ್ರ ನಂಬಿ ಗಂಡಕ್ಕೆ ತಪ್ಪಿದ್ರೆ ಎಂಟಿಗೆ ತಪ್ಪಿದ್ರೆ ಗಂಡಕ್ಕೆ ಭಾಳ ಶೋಧನೆ ಬರ್ತಿದ್ವು. ನಮ್ಮ ಸೇವಕರ ಮೂಲಕವಾಗಿ ನಮ್ಮನ್ನು ಬಿತ್ತೋದಂಥ ಕುಟುಂಬ ಮತ್ತೆ ಮೇಲೆತ್ತಿ ಒಂದಲ್ಲ ಎರಡಲ್ಲ ಎಷ್ಟು ಹತ್ನಾಗಂದ್ರೆ ಅಷ್ಟಂತನಾಗ ಬಂದು ನಮಗೆ ಪ್ರಾರ್ಥನೆ ಮಾಡಿ ನಮ್ಮ ನೆಲಕ್ಕೆ ಬೀಳದಂತೆ ನಮ್ಮನ್ನು ಕಾಪಾಡುವಂಥ ಕೃಪೆ ದೇವರು ನಮ್ಮ ಸೇವಕರಿಗೆ ಕೊಟ್ಟಿದ್ದಾರೆ. ಅವರಿಲ್ಲ ಅಂತಂದರೆ ನಾವು ಏನಾಗಿ ಹೋಗ್ತಿದ್ದೀವಿ ಗೊತ್ತಿಲ್ಲ. ಇವತ್ತಿನ ಕಾರ್ಯಕ್ರಮದಲ್ಲಿ ಹುಟ್ಟು ಹಬ್ಬದ ಶುಭಾಶಯಗಳು ನಮ್ಮ ಆತ್ಮಿಕ ತಂದೆಗಾಗಿ. ಹ್ಯಾಪಿ ಬರ್ತಡೇ ಖುಷಿ. ಇವತ್ತು ನಾವು ಮದುವೆ ಅಂದ್ಕೊಂಡಿದ್ದೀವಿ ಇವತ್ತು. ಆ ಥರ ಖುಷಿ ಆಯಿತು. ದೇವರು ಇಂಥ ಒಂದು ಸೇವಕರನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಷ್ಟು ನಾವು ಒಂದು 15 ವರ್ಷ ಆಯಿತು. ಅವ್ರ ಮನಸ್ಸು ಹೆಂಗೈತೆ ಅಂದರೆ ಯಾವಾಗಲೂ ಒಂದೇ ಥರನೇ ಐತೆ. ಅವರು ಬಡವರಾಗಲಿ ಸೌಕರಾಗಲಿ ಎಲ್ಲರೂ ಆಗಲಿ ಒಂದೇ ಥರ ನೋಡ್ತಾರೆ. ನಿಜವಾಗ್ಲೂ ಇಂಥ ಒಂದು ಒಳ್ಳೆಯ ಸೇವಕರು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೈಸ್ ದಿ ಲಾರ್ಡ್ ಪಾಸ್ಟರ್. ಹ್ಯಾಪಿ ಬರ್ತ್ಡೇ. ಮೊದಲು ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ನನ್ನ ಜೀವಿತದಲ್ಲಿ ಭಾಳ ಕುಡುಕುತನದಲ್ಲಿ ಒಂದು ಕುಡಿತದ ಅಲವಾಟದಲ್ಲಿ ಮುಳುಗಿ ಹೋಗಿದ್ದೆ. ಅಷ್ಟು ಮಾತ್ರವಲ್ಲದೆ ನಮ್ಮ ಕುಟುಂಬವು ಈ ಕುಡುಕತನದಿಂದ ಕುಟುಂಬದ ಹೆಂಡತಿ ಮಕ್ಕಳು ಎಲ್ಲರೂ ತಂದೆ ತಾಯಿಗಳು ಎಲ್ಲರೂ ಸೇರಿ ಕಣ್ಣೀರಿನಲ್ಲಿ ಕೈ ತಳೆಯುವಂಥ ಪರಿಸ್ಥಿತಿ ಇರುವಂಥ ಸಮಯದಲ್ಲಿ ದೇವರ ಸೇವಕರ ಮೂಲಕ ದೇವರ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ನಾಟಿ ನಾನು ಮತ್ತೆ ಕುಟುಂಬದಲ್ಲಿ ನಾನು ಬಿಡಬೇಕಾದ ಸಂಗತಿಗಳನ್ನು ಬಿಟ್ಟು ಹಿಡಿಯಬೇಕಾದ ಸಂಗತಿಗಳನ್ನು ಹಿಡಿಯುವಂತೆ ದೇವರು ಸೇವಕರ ಮೂಲಕವಾಗಿ ಮಾತನಾಡಿ ನನಗೆ ನಡೆಸಿಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ವಿಷಯ ಹ್ಯಾಪಿ ಬರ್ತ್ಡೇ ಪಾಸ್ಟರ್. ದೇವರು ನಮಗೆ ಸ್ತೋತ್ರ ಉಂಟಾಗಲಿ. 10 ವರ್ಷಗಳ ಕಾಲ ನನ್ನ ಕುಟುಂಬ ಒಡೆದೋಗಿತ್ತು. ನಮ್ಮ ಕಷ್ಟದಲ್ಲಿ ನಿಷ್ಠುರದಲ್ಲಿ ಶೋಧನೆಯಲ್ಲಿ ವೇದನೆಯಲ್ಲೂ ಸಹ ಸೇವಕರು ನಮಗೋಸ್ಕರ ಪ್ರಾರ್ಥನೆ ಮಾಡಿ ಇಲ್ಲಿ ತನಕ ಬಂದು ನಿಲ್ಲಿಸಿದ್ದಕ್ಕೆ ಕೋಟಿ ಕೋಟಿ ಸ್ತೋತ್ರ. ದೇವರಿಗೆ ಮಹಿಮೆ ಉಂಟಾಗಲಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಲೋಕದ ರೀಲ್ಸಲ್ಲಿ ಮತ್ತು ಸಿನಿಮಾ ಸ್ಟೇಟಸ್ಗಳೆಲ್ಲ ಆಗ್ತಿದೆ. ಅದ್ರ ಮೂಲಕ ಪ್ರೇಯರಿಗೆ ಅಲ್ಲಿ ಬೆಂಗಳೂರಿಗೆ ಬರುವಾಗ ಅವರು ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನಮಗೆ ಬುದ್ಧಿ ಹೇಳುವಾಗ ಅದರಿಂದ ಬದಲಾಗಿ ಇವಾಗ ಇನ್ಸ್ಟಾಗ್ರಾಮಲ್ಲಿ ದೇವರಿಗೆ ಮಹಿಮೆ ಅಂತ ಪಡಿಸುವಂಥ ರೀಲ್ಸ್ಗಳನ್ನು ಮಾಡ್ತಾ ಇದ್ದೇನೆ. ಮತ್ತು ನಾನು ಹುಟ್ಟಿದಾಗಲಿದ್ದ ನನಗೆ ತಂದೆಯ ಮುಖನ ನೋಡಿಲ್ಲ ನಾನು. ನಮಗೆ ಅಪ್ಪಾಜಿನೇ ಎಲ್ಲ ಅವ್ರ ಮುಖಾಂತರ ನಾನು ಇಷ್ಟೊಂದು ಬದಲಾವಣೆ ಆಗಿದ್ದೀನಿ. ದೇವ್ರ ನಮಗೆ ಸ್ತೋತ್ರ. ಹುಟ್ಟಿದ ಹಬ್ಬದ ಶುಭಾಶಯಗಳು. ನನ್ನ ಆತ್ಮಿಕ ತಂದೆಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರಾರಂಭದಲ್ಲಿ ನಿಮ್ಮೊಳಗೆ ಇದ್ದಂಥ ಬೆಂಕಿ ಅದು ಇನ್ನೂ ಹಾಗೇ ಇದೆ, ಅದು ಆರಿಲ್ಲ. ಸೊ ನೀವು ದೇವರಿಗಾಗಿ ಬೆಂಕಿಯಾಗಿ ಉರಿದು ನಮ್ಮನ್ನು ಸಹ ನೀವು ಬೆಂಕಿಯಾಗಿ ಮಾಡಿದ್ದೀರಿ. ಸೊ ದೇವರು ನಿಮಗೆ ಇನ್ನೂ ಹೆಚ್ಚಾದಂಥ ರೀತಿಯಲ್ಲಿ ಒಂದು ಬೆಂಕಿಯ ಅಭಿಷೇಕ ಕೊಡಲಿ ಮತ್ತು ದೇವರ ಬೆಂಕಿ ನಿಮ್ಮೊಳಗೆ ಹೆಚ್ಚಾಗಲಿ. ಆಮೇಲೆ ಮತ್ತೊಮ್ಮೆ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಪಾಸ್ಟರ್. ಉತ್ತರ ಆಲಯದಲ್ಲಿದೆ, ಉತ್ತರ ಸಭೆಯಲ್ಲಿದೆ. ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಭೆಯಲ್ಲಿದೆ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಆಲಯದಲ್ಲಿದೆ, ನಿಮಗೆ ಆನ್ಸರ್ ಆಲಯದಲ್ಲಿದೆ. ಇದು ನನ್ನ ಪ್ರಸಂಗಾಂಶ. 1ನೇ ಸಮುವೇಲ ಬರೆದ ಪುಸ್ತಕ 1ನೇ ಅಧ್ಯಾಯ
1ನೇ ಅಧ್ಯಾಯ 10 ಮತ್ತು 11ನೇ ವಚನ. ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು, ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು. 12ನೇ ವಚನ. ಆಕೆಯು ಬಲು ಹೊತ್ತಿನವರೆಗೂ ಯೆಹೋವನ ಮುಂದೆ ಪ್ರಾರ್ಥನೆ ಮಾಡುತ್ತಿರುವಾಗ ಏಲಿಯು ಆಕೆಯ ಬಾಯನ್ನೇ ನೋಡುತ್ತಿದ್ದನು. 20ನೇ ವಚನ. ದಿನ ತುಂಬಿದ ಮೇಲೆ ಒಬ್ಬ ಮಗನನ್ನು ಎತ್ತಳು ಯೆಹೋವನನ್ನು ಬೇಡಿ ಪಡಕೊಂಡನೆಂದು ಹೇಳಿ ಆ ಮಗನಿಗೆ ಸಮವೇಲನೆಂದು ಹೆಸರಿಟ್ಟಳು. ಆಮೆನ್. ಅನ್ನಳಿಗೆ ಮಕ್ಕಳಿಲ್ಲ ಅಂತ ಕಣ್ಣೀರಿನಲ್ಲಿದ್ದಾಳೆ, ಮಕ್ಕಳಿಲ್ಲ ಅಂತ ದುಃಖದಲ್ಲಿದ್ದಾಳೆ. ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದಾಳೆ. ಚೆನ್ನಾಗಿ ಕೇಳ್ರಿ, ಅನ್ನಳಿಗೆ ಮಕ್ಕಳಿಲ್ದಿರುವಾಗ ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದಾಳೆ. ಆಕೆಯ ಪ್ರಾರ್ಥನೆಗೆ ಯಾವ ವೈದ್ಯರಿಂದ ಬರಲಿಲ್ಲ, ಯಾವ ಆಸ್ಪತ್ರೆಯಿಂದ ಬರಲಿಲ್ಲ, ಯಾವ ಮಂತ್ರವಾದಿ ಶಕ್ತಿಯಿಂದ ಬರಲಿಲ್ಲ, ಆಕೆಯ ಸ್ವಂತ ಮನೆಯಿಂದ ಉತ್ತರ ಬರಲಿಲ್ಲ. ಅನ್ನಳ ಪ್ರಾರ್ಥನೆಗೆ ಉತ್ತರ ಎಲ್ಲಿಂದ ಬಂದಿದೆ ಗೊತ್ತಾ? ಆಕೆ ಯಾವ ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ್ಲು, ಆ ಆಲಯದಿಂದ ಅನ್ನಳ ಪ್ರಾರ್ಥನೆಗೆ ಉತ್ತರ ಬಂದಿದೆ. ಒಂದು ಮಾತು ಹೇಳ್ತೀನಿ, ಮಗನೇ ಸೋದರಿ, ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ, ಆಮೆನ್, ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಅಮೇರಿಕಾದ ವೈಟ್ ಹೌಸಿಂದ ಬರಲ್ಲ, ಸಂಸತ್ತಿನಿಂದ ಬರಲ್ಲ, ರಾಜಭವನದಿಂದ ಬರಲ್ಲ, ಯಾವ ಕಾಲೇಜಿಂದ ಬರಲ್ಲ, ಯಾವ ಸ್ಕೂಲಿಂದ ಬರಲ್ಲ, ಯಾವ ಅಕಾಡೆಮಿಯಿಂದ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಲ್ಲ. ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಅದು ದೇವರ ಆಲಯದಿಂದ ಬರ್ತಾ ಇದೆ. ಇಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡುವ ನಿಮಗೆ ಉತ್ತರ ಅಮೇರಿಕದ ವೈಟ್ ಹೌಸಿಂದ ಬರಲ್ಲ, ಸಂಸತ್ ಭವನದಿಂದ ಬರಲ್ಲ, ರಾಜಭವನದಿಂದ ಬರಲ್ಲ, ಯಾವ ಕಾಲೇಜಿಂದ ಬರಲ್ಲ, ಯಾವ ಸ್ಕೂಲಿಂದ ಬರಲ್ಲ, ಯಾವ ಅಕಾಡೆಮಿಯಿಂದ ಬರಲ್ಲ, ಯಾವ ಸಂಸತ್ ಭವನದಿಂದ ಬರಲ್ಲ. ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಅದು ಆಲಯದಿಂದ ಬರ್ತಾ ಇದೆ, ಅದು ದೇವರ ಸನ್ನಿಧಾನದಿಂದ ಬರ್ತಾ ಇದೆ, ಅದು ದೇವರ ಆಲಯದಿಂದ ಬರ್ತಾ ಇದೆ. ಉತ್ತರ ಸಭೆಯಲ್ಲಿದೆ, ಉತ್ತರ ಆಲಯದಲ್ಲಿದೆ, ಉತ್ತರ ನಿಮ್ಮ ಪ್ರಾರ್ಥನೆಗೆ ಉತ್ತರ. ಈ ಆಲಯದಲ್ಲಿ ಮೊದಲನೇ ಲೈನಲ್ಲಿ ಕೂತ್ಕೊಂಡಿರೋರಿಗೆ ದೇವರು ಹೇಳ್ತಾನೆ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಆಲಯದಲ್ಲಿದೆ. 2ನೇ ಲೈನಲ್ಲಿ ಕೂತ್ಕೊಂಡವರಿಗೆ ಪರಿಶುದ್ಧಾತ್ಮ ದೇವರು ಹೇಳ್ತಾನೆ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಆಲಯದಲ್ಲಿದೆ. ಮಧ್ಯದಲ್ಲಿ ಕೂತವರಿಗೆ ಪರಿಶುದ್ಧಾತ್ಮ ದೇವರು ಹೇಳ್ತಾನೆ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಆಲಯದಲ್ಲಿದೆ. ಹಿಂದೆ ಕೂತ್ಕೊಂಡವರಿಗೆ ದೇವರು ಹೇಳ್ತಾನೆ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಆಲಯದಲ್ಲಿದೆ. ಆನ್ಲೈನಲ್ಲಿ ವಾಕ್ಯ ನೋಡುವವರಿಗೆ ಪರಿಶುದ್ಧಾತ್ಮ ದೇವರು ಹೇಳ್ತಾನೆ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಅಮೇರಿಕಾ ವೈಟ್ ಹೌಸಿಂದ ಬರಲ್ಲ, ರಾಜಭವನದಿಂದ ಬರಲ್ಲ, ಸಂಸತ್ ಭವನದಿಂದ ಬರಲ್ಲ, ಯಾವ ಅಕಾಡೆಮಿಯಿಂದ ಬರಲ್ಲ, ಯಾವ ಕಾಲೇಜಿಂದ ಬರಲ್ಲ. ನಿಮ್ಮ ಪ್ರಾರ್ಥನೆಗೆ ಉತ್ತರ ಆಲಯದಿಂದ ಬರ್ತಾ ಇದೆ, ದೇವರ ಸನ್ನಿಧಾನದಿಂದ ಬರ್ತಾ ಇದೆ, ದೇವರ ಸನ್ನಿಧಿಯಿಂದ ಬರ್ತಾ ಇದೆ. ಆಮೇನ್, ಆಮೇನ್. ಮಗನೇ ಸೋದರಿ, ದಾವೀದನಿಗೆ ಏನಾದರೂ ಕಷ್ಟ ಬಂದರೆ ದೇವರ ಆಲಯಕ್ಕೆ ಓಡಿ ಹೋಗ್ತಾ ಇದ್ದನು, ಇಕ್ಕಟ್ಟು ಬಂದರೆ ದೇವರ ಆಲಯಕ್ಕೆ ಓಡಿ ಹೋಗ್ತಾ ಇದ್ದನು, ಇರುಕುಗಳು ಬಂದರೆ ದೇವರ ಆಲಯಕ್ಕೆ ಓಡಿ ಹೋಗ್ತಾ ಇದ್ದನು, ಇಬ್ಬಂದಿಗಳು ಬಂದರೆ ದೇವರ ಆಲಯಕ್ಕೆ ಓಡಿ ಹೋಗ್ತಾ ಇದ್ದನು, ಯುದ್ಧಗಳು ಬಂದರೆ ದೇವರ ಆಲಯಕ್ಕೆ ಓಡಿ ಹೋಗ್ತಾ ಇದ್ದನು, ಮರಣಕರವಾದ ಪರಿಸ್ಥಿತಿಗಳು ಬಂದರೆ ದೇವರ ಆಲಯಕ್ಕೆ ಓಡಿ ಹೋಗ್ತಾ ಇದ್ದನು. ದಾವೀದನಿಗೆ ಅರಮನೆ ಇತ್ತು, ಆ ಅರಮನೆ ಕಡೆ ಓಡಿ ಹೋಗಲಿಲ್ಲ. ದಾವೀದನಿಗೆ ಮಿಲಿಟರಿ ಸೈನ್ಯ ಇತ್ತು, ಮಿಲಿಟರಿ ಪಡೆ ಇತ್ತು, ಆ ಮಿಲಿಟರಿ ಪಡೆ ಕಡೆ ಹೋಗಲಿಲ್ಲ.
ದಾವೀದನಿಗೆ ಸೇನಾಧಿಪತಿಗಳಿದ್ರು, ಕಮಾಂಡರ್ಗಳಿದ್ರು. ಅಲ್ಲಿಗೆ ಓಡಿ ಹೋಗಲಿಲ್ಲ, ಅರಮನೆ ಕಡೆ ಓಡಿ ಹೋಗಲಿಲ್ಲ, ಮಿಲಿಟರಿ ಸೈನ್ಯದ ಕಡೆ ಓಡಿ ಹೋಗಲಿಲ್ಲ, ಕಮಾಂಡರ್ಗಳ ಕಡೆ ಹೋಗಲಿಲ್ಲ. ಆತನು ದೇವರ ಆಲಯಕ್ಕೆ ಓಡಿ ಹೋದನು. ಯಾಕೆ ಅರಮನೆಗೆ ಹೋಗಲಿಲ್ಲ? ಯಾಕೆ ಮಿಲಿಟರಿ ಸೈನ್ಯದ ಕಡೆ ಹೋಗಲಿಲ್ಲ? ಯಾಕೆಂದ್ರೆ ದಾವೀದನಿಗೆ ಚೆನ್ನಾಗಿ ಗೊತ್ತು, ನನಗೆ ಉತ್ತರ ಆ ಮಿಲಿಟರಿ ಪಡೆಯಿಂದ ಬರಲ್ಲ, ಆ ಅರಮನೆಯಿಂದ ಬರಲ್ಲ, ಆ ಕಮಾಂಡರ್ಗಳಿಂದ ಬರಲ್ಲ. ನನ್ನ ಪ್ರಾರ್ಥನೆಗೆ ಉತ್ತರ ದೇವರ ಆಲಯದಿಂದ ಬರ್ತಾ ಇದೆ, ದೇವರ ಸನ್ನಿಧಾನದಿಂದ ಬರ್ತಾ ಇದೆ, ದೇವರ ಪಾದದಿಂದ ಬರ್ತಾ ಇದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಅದಕ್ಕೆ ದಾವೀದನ ಒಂದು ಕಡೆ ಹೇಳ್ತಾನೆ, ಮನುಷ್ಯರ ಮೇಲೆ ಭರವಸೆ ಇಡುವುದಕ್ಕಿಂತ, ಅರಸರುಗಳ ಮೇಲೆ ಭರವಸೆ ಇಡುವುದಕ್ಕಿಂತ, ಪ್ರಭುಗಳ ಮೇಲೆ ಭರವಸೆ ಇಡುವುದಕ್ಕಿಂತ ಸೇನಾಧೀಶ್ವರನಾದ ಯೆಹೋವನ ಮೇಲೆ ನಾನು ಭರವಸೆ ಇಡ್ತೇನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಉತ್ತರ ಆನ್ಸರ್. ನಿಮ್ಮ ಪ್ರಾರ್ಥನೆಗೆ ಉತ್ತರ, ನಿಮ್ಮ ಪ್ರಾರ್ಥನೆಗೆ ಉತ್ತರ, ನನ್ನ ಪ್ರಾರ್ಥನೆಗೆ ಉತ್ತರ, ಪಾಸ್ಟ್ರಮ್ಮ ಅವರ ಪ್ರಾರ್ಥನೆಗೆ ಉತ್ತರ, ದಾವೀದನ ಪ್ರಾರ್ಥನೆಗೆ ಉತ್ತರ, ಅನ್ನಳ ಪ್ರಾರ್ಥನೆಗೆ ಉತ್ತರ, ಮೋಶ ಪ್ರಾರ್ಥನೆಗೆ ಉತ್ತರ. ಸೂಪರ್ ಸೂಪರ್, ಹಲ್ಲೆಲೂಯಾ. ಮಗನಿ ಮಗಳೇ, ಸೋದರಿ, ನಮ್ಮ ಆರಾಧನೆಗೆ ಒಬ್ಬ ಸಹೋದರಿ ಬಂದಿದ್ದಾರೆ, ಒಬ್ಬ ಮಗಳು ಬಂದಿದ್ದಾಳೆ. ಆ ಮಗಳ ಸಮಸ್ಯೆ ಏನಂದರೆ ಅವ್ರ ಕುಟುಂಬ ಒಡೆದೋಗಿದೆ, ಅವ್ರ ಫ್ಯಾಮಿಲಿ ಒಡೆದೋಗಿದೆ. ಗಂಡ ಹೆಂಡತಿ ಮಧ್ಯದಲ್ಲಿ ಮನಸ್ತಾಪ ಬಂದು ಸಮಸ್ಯೆ ಬಂದು ಗಂಡ ಹೆಂಡತಿ ಆಗಲಿ ಹೋಗಿದ್ದಾರೆ. ಅವ್ರ ಕುಟುಂಬದವ್ರು ಅಂದ್ಕೊಂಡಾರ, ಆ ಮಗಳ ಕುಟುಂಬದವರು ಗಂಡ ಹೆಂಡತಿ ಮಧ್ಯೆ 1000 ಬರ್ತಾವೆ 1000 ಹೋಗ್ತಾವೆ, ಮತ್ತೆ ಒಂದಾಗ್ತಾರೆ ಬಿಡು, ಮತ್ತೆ ಚೆನ್ನಾಗಾಗ್ತಾರೆ ಬಿಡು ಅಂತ ಅಂದ್ಕೊಂಡಿದ್ದಾರೆ. ಚೆನ್ನಾಗಾಗಿಲ್ಲ. 10 ವರ್ಷ ಆದರೂ, ಈಗ 10 ವರ್ಷ ಆಯಿತು ಗಂಡ ಹೆಂಡತಿ ಒಂದಾಗಲಿಲ್ಲ. ಮತ್ತೆ ಗಂಡ ವಾಪಸ್ ಬರಲಿಲ್ಲ, ಮತ್ತೆ ಆ ಕುಟುಂಬ ಒಂದಾಗಲಿಲ್ಲ. ಆ ಸಂದರ್ಭದಲ್ಲಿ ಆ ಮಗಳ ಕುಟುಂಬದವರು, ಆ ಮಗಳ ತವ್ರ ಮನೆಯವರು ಹೆಂಗಾದ್ರೂ ಮಾಡಿ ಈ ಕುಟುಂಬನ ಒಂದು ಮಾಡಬೇಕಂತೇಳಿ ಬಂಧುಗಳ ಹತ್ರ ಹೋಗಿ ಇವರು ಕುಟುಂಬನ ಒಂದು ಮಾಡಬೇಕಂತ ಸಹಾಯ ಕೇಳಿದ್ದಾರೆ. ಆ ಬಂಧುಗಳು ಕೂಡ ಅವರಿಬ್ಬರು ಒಂದು ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವ್ರ ಕುಟುಂಬ ಒಂದಾಗಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಒಡೆದೋದಂಥ ಕುಟುಂಬನ ಒಂದು ಮಾಡಬೇಕಂತ ಪ್ರಯತ್ನ ಮಾಡಿದ್ದಾರೆ. ಪೊಲೀಸ್ ಸ್ಟೇಷನಲ್ಲಿ ಕೂಡ ಅವರಿಬ್ಬರು ಗಂಡ ಹೆಂಡತಿ ಒಂದಾಗಲಿಲ್ಲ. ಅದಾದ ನಂತರ ಮಹಿಳಾ ಕಲ್ಯಾಣ ಇಲಾಖೆಯವ್ರ ಹತ್ರ ಹೋಗಿ ಅವ್ರಿಗೋಗಿ ಹೇಳಿದ್ದಾರೆ ಆ ಕುಟುಂಬನ ಒಂದು ಮಾಡಬೇಕಂತ. ಮಹಿಳಾ ಕಲ್ಯಾಣ ಇಲಾಖೆಯವರು ಕೂಡ ಅವರಿಬ್ಬರನ್ನ ಒಂದು ಮಾಡೋಕ್ಕೆ ನೋಡಿದ್ದಾರೆ, ಒಂದಾಗಿಲ್ಲ. ಕೊನೆಗೆ ಯಾರೋ ಒಬ್ಬರು ಈ ಆಲಯಕ್ಕೆ ಬರೋರು ಸುವಾರ್ತೆ ಹೇಳಿ ಆ ಮಗಳನ್ನ ಆಲಯಕ್ಕೆ ಕರ್ಕೊಂಬಂದಿದ್ದಾರೆ. ಆಲಯಕ್ಕೆ ಕರ್ಕೊಂಬಂದಾಗ ಆಲಯದಲ್ಲಿ ಆ ಮಗಳು, ಏಸಪ್ಪ ಎಲ್ಲ ಕಡೆ ಹೋಗಿ ಬಂದಿನಪ್ಪ, ನನ್ನ ಕುಟುಂಬ ಒಂದಾಗಿಲ್ಲ, ಎಲ್ಲ ಕಡೆ ತಿರುಗಿ ಬಂದಿನಪ್ಪ, ನನ್ನ ಕುಟುಂಬ ಒಂದಾಗಿಲ್ಲ. ಅಯ್ಯ, ನನ್ನ ಕುಟುಂಬನ ಒಂದು ಮಾಡಪ್ಪ, ನನ್ನ ಕುಟುಂಬನ ಕಟ್ಟಪ್ಪ, ಮತ್ತು ನಮ್ಮ ಫ್ಯಾಮಿಲಿ ಒಂದಾಗಬೇಕಪ್ಪ, ಸಹಾಯ ಮಾಡಂತ ಕೇಳಿದಾಳೆ. ಒಂದು ಮಾತು ಹೇಳ್ತೀನಿ, ಆ ತಾಯಿ ಆಲಯದಲ್ಲಿ ಮಾಡಿದ ಕೆಲವೇ ದಿನಗಳಲ್ಲಿ, ಕೆಲವೇ ತಿಂಗಳುಗಳಲ್ಲಿ, ಕೆಲವೇ ದಿನಗಳಲ್ಲಿ ಒಡೆದು ಹೋದ ಕುಟುಂಬನ ದೇವರು ಒಂದು ಮಾಡಿದ್ದಾನೆ. ಒಂದು ಮಾತು ಹೇಳ್ತೀನಿ, ಬಂಧುಗಳ ಹತ್ರ ಹೋಗಿದ್ದಾರೆ, ಉತ್ತರ ಸಿಕ್ಕಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ, ಉತ್ತರ ಸಿಕ್ಕಿಲ್ಲ. ಮಹಿಳಾ ಕಲ್ಯಾಣ ಇಲಾಖೆಯವರ ಹತ್ರ ಹೋಗಿದ್ದಾರೆ, ಉತ್ತರ ಸಿಕ್ಕಿಲ್ಲ. ಎಲ್ಲೂ ಸಿಗದಂಥ ಉತ್ತರ ಕೊನೆಗೆ ಆ ಮಗಳಿಗೆ ಆಲಯದಲ್ಲಿ ಸಿಕ್ಕಿದೆ. ಆಲಯದಲ್ಲಿ ಸಿಕ್ಕಿದೆ ಉತ್ತರ. ಆಲಯದಲ್ಲಿದೆ ಉತ್ತರ, ಸಭೆಯಲ್ಲಿದೆ ಉತ್ತರ, ಆಲಯದಲ್ಲಿದೆ ಪ್ರಾರ್ಥನೆಗೆ ಉತ್ತರ, ಆಲಯದಲ್ಲಿದೆ ನನ್ನ ಪ್ರಾರ್ಥನೆಗೆ ಉತ್ತರ, ಆಲಯದಲ್ಲಿದೆ ಮೊದಲ ಲೈನಲ್ಲಿ ಕೂತ್ಕೊಂಡವರಿಗೆ ನಿಮಗೆ ಉತ್ತರ, ಆಲಯದಲ್ಲಿದೆ ಲಾಸ್ಟ್ ಲೈನಲ್ಲಿ ಕೂತ್ಕೊಂಡವರಿಗೆ ನಿಮಗೆ ಉತ್ತರ, ಆಲಯದಲ್ಲಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮಗನಿ ಮಗಳೇ, ಸೋದರಿ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಂಘಟನೆಯ ಮೂಲಕ, ಈ ವಾಕ್ಯದ ಮೂಲಕ ಪರಿಶುದ್ಧಾತ್ಮ ದೇವರು ನಿಮ್ಮ ಜೊತೆಗೆ ಮಾತಾಡೋದು. ಆರೋಗ್ಯದ ವಿಷಯದಲ್ಲಿ ಆಸ್ಪತ್ರೆಗೆ ಹೋದ್ರೂ ಉತ್ತರ ಸಿಕ್ಕಿಲ್ವಾ? ಆರೋಗ್ಯದ ವಿಷಯದಲ್ಲಿ ಆಸ್ಪತ್ರೆಗೆ ಹೋದ್ರೂ ಉತ್ತರ ಸಿಕ್ಕಿಲ್ವಾ?
ಆಲಯಕ್ಕೆ ಹೋಗು. ಆಸ್ಪತ್ರೆಗೆ ಹೋದ್ರೂ ಸಿಗದ ಉತ್ತರ ಆಲಯದಲ್ಲಿ ಸಿಗುತ್ತೆ. ಬಂಧುಗಳ ಹತ್ರ ಹೋದ್ರು ಒಡೆದು ಹೋದಂಥ ಕುಟುಂಬ ಒಂದಾಗ್ತಾ ಇಲ್ವಾ? ಆಲಯಕ್ಕೆ ಹೋಗು. ಬಂಧುಗಳ ಹತ್ರ ಹೋದ್ರು ಸಿಗದ ಉತ್ತರ ಆಲಯದಲ್ಲಿ ಸಿಗುತ್ತೆ. ಕೋರ್ಟಿಗೆ ಹೋದ್ರು ಆಸ್ತಿ ವಿಷಯದಲ್ಲಿ ನ್ಯಾಯ ಸಿಗ್ತಾ ಇಲ್ವಾ? ಆಲಯಕ್ಕೆ ಹೋಗು. ಕೋರ್ಟಿಗೆ ಹೋದ್ರು ಕೂಡ ಸಿಗದ ಒಂದು ನ್ಯಾಯ ಉತ್ತರ ಆಲಯದಲ್ಲಿ ಸಿಗುತ್ತೆ. ಎಲ್ಲಿ ಹೋದ್ರೂ ಕೂಡ ನಿನ್ನ ಬೆಳವಣಿಗೆಗೆ ಒಂದು ದಾರಿ ಸಿಗ್ತಾ ಇಲ್ವಾ? ಆಲಯಕ್ಕೆ ಹೋಗು. ಎಲ್ಲಿಗೆ ಹೋದ್ರೂ ಕೂಡ ಸಿಗದಂಥ ಒಂದು ಬೆಳವಣಿಗೆ ಆಲಯದಲ್ಲಿ ದೇವರು ನಿನಗೆ ಕೊಡ್ತಾನೆ. ಪ್ರೈಸ್ ದ ಲಾರ್ಡ್. ಉತ್ತರ ಆಲಯದಲ್ಲಿದೆ. ಉತ್ತರ ಆಲಯದಲ್ಲಿದೆ. ನನ್ನ ಪ್ರಾರ್ಥನೆಗೆ ಉತ್ತರ ಆಲಯದಲ್ಲಿದೆ. ಅನ್ನಳ ಪ್ರಾರ್ಥನೆಗೆ ಉತ್ತರ ಆಲಯದಲ್ಲಿದೆ. ದಾವೀದನ ಪ್ರಾರ್ಥನೆಗೆ ಉತ್ತರ ಆಲಯದಲ್ಲಿದೆ. ಆ ಹಿಜ್ಕೀಯ ರಾಜನ ಪ್ರಾರ್ಥನೆಗೆ ಉತ್ತರ ಆಲಯದಲ್ಲಿದೆ. ನಿಮ್ಮ ಪ್ರಾರ್ಥನೆಗೆ ಉತ್ತರ ಆಲಯದಲ್ಲಿದೆ. ನಿಮ್ಮ ಪ್ರಾರ್ಥನೆಗೆ ಉತ್ತರ ಆಲಯದಲ್ಲಿದೆ. ಮಗನೇ ಸೋದರ ಸೋದರಿ, ಭಾಳ ಜನ ಸಭೆಯನ್ನು ಭಾಳ ಸಾಧಾರಣವಾಗಿ ನೋಡ್ತಾರೆ. ಭಾಳ ಜನ ಸಭೆಯನ್ನು ಭಾಳ ಕೇವಲವಾಗಿ ನೋಡ್ತಾರೆ. ಭಾಳ ಜನ ಸಭೆನ ಭಾಳ ತಾತ್ಸಾರವಾಗಿ ನೋಡ್ತಾರೆ, ಮಾಮೂಲಿಯಾಗಿ ನೋಡ್ತಾರೆ. ಈ ಆಲಯದಲ್ಲಿ ಅಂಥದ್ದೇನಿದೆ ಬಿಡಂತ ಭಾವಿಸ್ತಾರೆ. ಒಂದು ಮಾತು ಹೇಳ್ತೀನಿ ಮಗನೇ ಸೋದರ ಸೋದರಿ, ದೇವರ ಆಲಯವನ್ನು ದೇವರ ಆಲಯವಾಗಿ ನೋಡ್ರಿ, ಬದಲಾಗಿ ಅದು ಸಾಧಾರಣವಾದ ಸ್ಥಳವಾಗಿ ಮಾಮೂಲಿ ಸ್ಥಳವಾಗಿ ಅದನ್ನು ನೋಡಬೇಡ್ರಿ. ಬೇತೇಲ್ ಅನ್ನುವಂಥ ಸ್ಥಳದಲ್ಲಿ ಯಾಕೋಬನು ಒಂದು ರಾತ್ರಿ ಒಂದು ಕಲ್ಲನ್ನು ತಲೆದಿಂಬಿಟ್ಕೊಂಡು ಮಲಗ್ತಾನೆ. ಮಲಗುವಾಗ ಆ ರಾತ್ರಿ ಅವನಿಗೊಂದು ಕನಸು ಬೀಳ್ತದೆ. ಒಂದು ಏಣಿ ನೆಲದಿಂದ ಆಕಾಶದವರೆಗೂ ಮುಟ್ಟಿದೆ. ಆ ಏಣಿಯಲ್ಲಿ ದೇವದೂತರು ಹತ್ತುತ್ತಾ ಇಳಿತಾ ಇದ್ದಾರೆ. ಆ ಕನಸು ಕಂಡುಕೊಳ್ಳಿ, ಆ ದರ್ಶನ ಕಂಡುಕೊಳ್ಳಿ, ಎದ್ದು ಒಂದು ಮಾತು ಹೇಳ್ತಾನೆ, ಈ ಸ್ಥಳ ಸಾಧಾರಣವಾದ ಸ್ಥಳ ಅಲ್ಲ, ಈ ಸ್ಥಳ ಮಾಮೂಲಿಯಾದ ಸ್ಥಳ ಅಲ್ಲ, ಈ ಜಾಗ ಮಾಮೂಲಿಯಾದ ಜಾಗ ಅಲ್ಲ, ಇದು ದೇವರ ಮನೆಯ ಹೊರತು, ಇದು ದೇವರ ಆಲಯನ ಹೊರತು, ಇದು ಬೇರೆ ಅಲ್ಲ, ಬೇರೆ ಅಲ್ಲ. ನೋಡ್ರಿ, ಆ ಸ್ಥಳದಲ್ಲಿ ಒಂದು ದರ್ಶನ ಕಂಡಿದ್ದಕ್ಕೆ ಯಾಕೋಬನ ಆ ಸ್ಥಳ ಇದು ದೇವರ ಮನೆನೇ ಹೊರತು ಬೇರೆ ಅಲ್ಲ ಅಂತಾನೆ. ಈ ಆಲಯದಲ್ಲಿ ಕುರುಡು ಕಣ್ಣುಗಳು ತೆರೆಯಲ್ಪಟ್ಟಿದೆ, ಬಾಯಿಲ್ದವ್ರು ಬಾಯಿಗಳು ತೆರೆಯಲ್ಪಟ್ಟಿದೆ, ಕಿವಿಲ್ದವ್ರು ಕಿವಿಗಳು ತೆರೆಯಲ್ಪಟ್ಟಿದೆ, ಕ್ಯಾನ್ಸರ್ ಗಡ್ಡೆಗಳು ಕರಿಗೂ ಹೋಗಿದೆ, ಸಂತಾನ ಇಲ್ದವರಿಗೆ ಸಂತಾನ ಬಂದಿದೆ, ಒಡೆದು ಹೋದ ಎಷ್ಟೋ ಜೀವನಗಳು ಇಲ್ಲಿ ಕಟ್ಟಲ್ಪಟ್ಟಿದೆ, ಎಷ್ಟೋ ಕುಟುಂಬಗಳು ಕಟ್ಟಲ್ಪಟ್ಟಿದೆ, ಸಾವಿನ ಹಾಸಿಗೆಯಲ್ಲಿ ಮಲಗಿದವರು ಈ ಸ್ಥಳದಲ್ಲಿ ಎದ್ದಿದ್ದಾರೆ. ಈ ಜಾಗ ಸಾಧಾರಣವಾದ ಜಾಗ ಅಲ್ಲ, ಈ ಸ್ಥಳ ಸಾಧಾರಣವಾದ ಸ್ಥಳ ಅಲ್ಲ, ಇದು ದೇವರ ಮನೆಯ ಹೊರತು, ಇದು ದೇವರ ಆಲಯ ಹೊರತು, ಇದು ದೇವರು ವಾಸ ಮಾಡುವ ಸ್ಥಳ ಹೊರತು ಬೇರೆ ಸ್ಥಳ ಅಲ್ಲ, ಸಾಧಾರಣ ಸ್ಥಳ ಅಲ್ಲ, ಮಾಮೂಲಿ ಸ್ಥಳ ಅಲ್ಲ. ಅದಕ್ಕೆ ನೀವು ಆಲಯದಿಂದ ಒಳಗೆ ಬರಬೇಕಾದ್ರೆ ಆಲಯದ ಡೋರ್ ಪಟ್ಟಿಗೆ, ಆ ಫ್ರೇಮ್ಗೆ ಒಂದು ವಾಕ್ಯ ಹಾಕಿದೀವಿ ನಾವು, ಓದಿರಾ? ಇದು ದೇವರ ಮನೆಯ ಹೊರತು ಇದು ಬೇರೆ ಅಲ್ಲ, ಇದು ಪರಲೋಕದ ಬಾಗಿಲು, ಇದು ಪರಲೋಕದ ಬಾಗಿಲು. ಆಮೇನ್. ಮಗನೇ ಸೋದರ ಸೋದರಿ, ನಾವು ಡಾಕ್ಟ್ರನ್ನ ಡಾಕ್ಟ್ರಾಗಿ ನೋಡದೆ, ಒಬ್ಬ ಡಾಕ್ಟ್ರನ್ನ ಡಾಕ್ಟ್ರಾಗಿ ನೋಡಿದೆ, ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ನೋಡಿದ್ರೆ, ಒಬ್ಬ ಮಾಮೂಲಿ ವ್ಯಕ್ತಿಯಾಗಿ ನೋಡಿದ್ರೆ, ಆ ಡಾಕ್ಟ್ರನ್ನ ಚೀಪಾಗಿ ನೋಡಿದ್ರೆ, ಆ ಡಾಕ್ಟ್ರನ್ನ ಕೇವಲವಾಗಿ ನೋಡಿದ್ರೆ, ಆ ಡಾಕ್ಟ್ರಿಂದ ನಮಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತಾ? ಖಂಡಿತ ಸಿಗಲ್ಲ. ಡಾಕ್ಟ್ರನ್ನ ಡಾಕ್ಟ್ರಾಗಿ ನೋಡಿದ್ರೆ, ಡಾಕ್ಟ್ರನ್ನ ಡಾಕ್ಟ್ರಾಗಿ ಗೌರವಿಸಿದರೆ, ಡಾಕ್ಟ್ರನ್ನ ಡಾಕ್ಟ್ರಾಗೆ ಪ್ರೀತಿ ಮಾಡಿದ್ರೆ, ಆ ಡಾಕ್ಟ್ರ್ ನಮಗೆ ಒಳ್ಳೆಯ ಟ್ರೀಟ್ಮೆಂಟ್ ಸಿಗುತ್ತೆ. ಇಂಜಿನಿಯರ್ನ ಇಂಜಿನಿಯರ್ ಆಗಿ ನೋಡಿದೆ, ಇಂಜಿನಿಯರ್ನ ಇಂಜಿನಿಯರ್ ಆಗಿ ನೋಡಿದೆ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನೋಡಿದ್ರೆ, ಒಬ್ಬ ಮಾಮೂಲಿ ವ್ಯಕ್ತಿಯಾಗಿ ನೋಡಿದ್ರೆ, ಒಬ್ಬ ಕಾಮನ್ ವ್ಯಕ್ತಿಯಾಗಿ ನೋಡಿದ್ರೆ, ಆ ಇಂಜಿನಿಯರಿಂದ ನಮಗೆ ಒಳ್ಳೆ ಪ್ಲಾನ್ ಸಿಗುತ್ತಾ? ಸಿಗಲ್ಲ. ಆದರೆ ಅದ್ರ ಬದಲಾಗಿ ಇಂಜಿನಿಯರ್ನ ಇಂಜಿನಿಯರ್ ಆಗಿ ನೋಡಿದ್ರೆ, ಆ ಇಂಜಿನಿಯರಿಂದ ಒಂದು ಒಳ್ಳೆ ಮನೆ ಪ್ಲಾನ್, ಕಟ್ಟಡದ ಪ್ಲಾನ್, ಬಿಲ್ಡಿಂಗ್ ಪ್ಲಾನ್ ನಮಗೆ ಸಿಗುತ್ತೆ.
ಅದೇ ಥರ ಸೇವಕರನ್ನ ಸೇವಕರಾಗಿ ನೋಡಿದೆ, ಒಬ್ಬ ಸಾಧಾರಣವಾಗಿ ನೋಡಿದ್ರೆ, ಮಾಮೂಲಿಯಾಗಿ ನೋಡಿದ್ರೆ, ಚೀಪಾಗಿ ನೋಡಿದ್ರೆ, ಆ ಸೇವಕರಿಂದ ಒಳ್ಳೆಯ ಮಾರ್ಗದರ್ಶನ, ಆ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗುತ್ತಾ? ಖಂಡಿತ ಸಿಗಲ್ಲ. ಅದಕ್ಕೆ ದೇವ್ರ ಸ್ತೋತ್ರ, ಸೇವಕರನ್ನ ಸೇವಕರಾಗಿ ನೋಡಿದ್ರೆ, ಸೇವಕರನ್ನ ಆತ್ಮೀಯ ತಂದೆಯಾಗಿ ನೋಡಿದ್ರೆ, ಆ ಸೇವಕರಿಂದ ಒಳ್ಳೆಯ ಮಾರ್ಗದರ್ಶನ, ಒಳ್ಳೆಯ ಗೈಡೆನ್ಸ್, ನಿತ್ಯ ಜೀವದ ವಾಕ್ಯಗಳು ನಿಮಗೆ ಸಿಗುತ್ತೆ. ಕೊನೆಯದಾಗಿ ಹೇಳ್ತೀನಿ, ಹಾಲೆಲೂಯ, ದೇವ್ರ ಸ್ತೋತ್ರ. ನಾವು ಡಾಕ್ಟ್ರನ್ನ ಡಾಕ್ಟ್ರಾಗಿ ಹೇಗೆ ನೋಡ್ತೇವೋ, ಇಂಜಿನಿಯರ್ನ ಇಂಜಿನಿಯರ್ ಆಗಿ ಹೇಗೆ ನೋಡ್ತೇವೋ, ಅದೇ ಥರ ಸೇವಕರನ್ನ ಸೇವಕರಾಗಿ ಹೇಗೆ ನೋಡ್ತೇವೋ, ದೇವರ ಆಲಯವನ್ನು ದೇವರ ಆಲಯವಾಗಿ ನೋಡುವಾಗ, ದೇವರ ಆಲಯವನ್ನು ದೇವರ ಆಲಯವಾಗಿ ನೋಡುವಾಗ, ಯಾರು ದೇವರ ಆಲಯವನ್ನು ದೇವರ ಆಲಯವಾಗಿ ನೋಡ್ತೀರೋ, ಇಲ್ಲಿಂದ ಹೋಗುವಾಗ ನೀವು ಬರೀ ಕೈಯಿಂದ ಹೋಗಲ್ಲ, ಖಾಲಿ ಕೈಯಿಂದ ಹೋಗಲ್ಲ. ಆಲಯದಲ್ಲಿ ದೇವರು ಇಟ್ಟಿರುವಂಥ ಪ್ರತಿ ಆಶೀರ್ವಾದಗಳನ್ನ ಇವತ್ತು ನೀವು ಕೈಯಾರೆ ಹೊಂದಿಕೊಂಡು ಹೋಗ್ತಾ ಇದ್ದೀರಿ. ಆಶೀರ್ವಾದ ಹೊಂದಿಕೊಂಡು ಹೋಗ್ತಾ ಇದ್ದೀರಿ. ಪಕ್ಕದವ್ರಿಗೆ ಕೈ ಕೊಟ್ಟು ಹೇಳ್ರಿ, ಆಲಯವನ್ನು, ದೇವರ ಆಲಯವನ್ನು ದೇವರ ಆಲಯವಾಗಿ ನೋಡ್ರಿ. ಸಾಧಾರಣ ಸ್ಥಳವಾಗಿ, ಮಾಮೂಲಿ ಸ್ಥಳವಾಗಿ ನೋಡಬೇಡಿ. ಒಂದು ಮಾತು ಹೇಳ್ತೀನಿ ರೀ, ಭಾಳ ಜನರಿಗೆ ಕಷ್ಟ ಬಂದಾಗ ಆಲಯ ನೆನಪಾಗುತ್ತೆ, ಓಡಿ ಬರ್ತಾರೆ. ಆದರೆ ಅದೇ ಆಲಯದಲ್ಲಿ ಕಷ್ಟ ಹೋಯ್ತಾ, ಉತ್ತರ ಸಿಗ್ತಾ, ಕೃತಜ್ಞತೆ ಹೇಳಲಿಕ್ಕೆ ಫಸ್ಟ್ ಆಲಯಕ್ಕೆ ಹೋಗಲ್ಲ, ಪಾರ್ಟಿ ಮಾಡಲಿಕ್ಕೆ ಫಸ್ಟ್ ಹೋಟ್ಲಿಗೆ ಹೋಗ್ತಾರೆ. ಭಾಳ ಜನ ತಂದೆ ತಾಯಿಗಳು ಮಕ್ಕಳು ಪರೀಕ್ಷೆ ಬಂದಾಗ ಆಲಯ ನೆನಪಾಗುತ್ತೆ, ಓಡಿ ಬರ್ತಾರೆ. ಆದರೆ ಅದೇ ಆಲಯದಲ್ಲಿ ಅವರು ಪ್ರಾರ್ಥನೆ ಕೇಳಿ ಅವ್ರ ಮಕ್ಕಳು ಒಳ್ಳೆಯ ಪರ್ಸಂಟೇಜಲ್ಲಿ ಪಾಸ್ ಆದ್ರ ಕೃತಜ್ಞತೆ ಹೇಳಲಿಕ್ಕೆ ಫಸ್ಟು ಆಲಯಕ್ಕೆ ಹೋಗಲ್ಲ, ಆ ಖುಷಿ ಹಂಚ್ಕೊಳ್ಳಿಕ್ಕೆ ಬಂಧುಗಳ ಬಳಿಗೆ ಹೋಗ್ತಾರೆ. ಭಾಳ ಜನರು ಜಾಬಿಗೆ ಅಪ್ಲಿಕೇಶನ್ ಹಾಕುವಾಗ ಆಲಯ ನೆನಪಾಗುತ್ತೆ, ಆಲಯಕ್ಕೆ ಓಡಿ ಬರ್ತಾರೆ. ಆಲಯದಲ್ಲಿ ನಿಮ್ಮ ಪ್ರಾರ್ಥನೆ ಕೇಳಿ ದೇವರು ನಿಮಗೆ ಜಾಬ್ ಕೊಡುವಾಗ ಫಸ್ಟು ಕೃತಜ್ಞತೆ ಹೇಳಲಿಕ್ಕೆ ದೇವರ ಆಲಯಕ್ಕೆ ಹೋಗಲ್ಲ. ನನಗೆ ಜಾಬ್ ಸಿಕ್ಕಿದೆ, ನನಗೆ ಜಾಬ್ ಸಿಕ್ಕಿದೆ ಅಂತ ಬಿಲ್ಡಪ್ ಕೊಡಲಿಕ್ಕೆ ಫ್ರೆಂಡ್ಸ್ ಹತ್ರ ಹೋಗ್ತಾರೆ. ಕಷ್ಟಗಳು ಬಂದಾಗ ಮಾತ್ರ ಆಲಯ ಬೇಕು ಇವರಿಗೆ, ಇಕ್ಕಟ್ಟುಗಳು ಬಂದಾಗ ಮಾತ್ರ ಆಲಯ ಬೇಕು ಇವರಿಗೆ. ಆದರೆ ಕಷ್ಟಗಳು ಬಗೆಹರಿತಾ, ಕಷ್ಟಗಳು ಹೋಯ್ತಾ, ಫ್ಯಾಮಿಲಿ ಬೇಕು ಇವರಿಗೆ, ಬಂಧುಗಳು ಬೇಕು ಇವರಿಗೆ, ಫ್ರೆಂಡ್ಸ್ ಬೇಕು ಇವರಿಗೆ, ಹೋಟೆಲ್ ಬೇಕು ಇವರಿಗೆ, ಪಾರ್ಟಿಗಳು ಬೇಕು ಇವರಿಗೆ. ದಾವೀದನಿಗೊಂದು ಗುಣ ಇದೆ, ಕಷ್ಟ ಬಂದಾಗ ದೇವರ ಆಲಯಕ್ಕೆ ಓಡಿ ಹೋಗಿ ಪ್ರಾರ್ಥನೆ ಮಾಡ್ತಿದ್ದು. ಕಷ್ಟ ಬಗೆಹರಿದ ನಂತರ, ಉತ್ತರ ಸಿಕ್ಕ ನಂತರ ಕೃತಜ್ಞತೆ ಹೇಳಲಿಕ್ಕೆ ಫಸ್ಟ್ ದೇವರ ಆಲಯಕ್ಕೆ ಹೋಗ್ತಿದ್ನು. ಇದು ನಿಜವಾದ ಕೃತಜ್ಞತೆ, ಇದು ನಿಜವಾದ ಕೃತಜ್ಞತೆ. ನಿಮಗೆ ನೆನಪಿರಲಿ, ನಿಮಗೆ ನೆನಪಿರಲಿ, ಇದೇ ಆಲಯನೇ, ಇದೇ ದೇವರ ಆಲಯನೇ ಸಮವೇಲನನ್ನ ದೇಶಕ್ಕೆ ಪ್ರವಾದಿಯಾಗಿ ಮಾಡಿದ್ದು. ಇದೇ ದೇವರ ಆಲಯನೇ ದಾವೀದನನ್ನ ಇಸ್ರಾಯೇಲ್ ದೇಶಕ್ಕೆ ರಾಜಾಗಿ ಮಾಡಿದ್ದು. ಇದೇ ದೇವರ ಆಲಯನೇ ಅನ್ನಳಿಗೆ ಸಂತಾನ ಕೊಟ್ಟಿದ್ದು. ಇದೇ ದೇವರ ಆಲಯನೇ ಹಿಜ್ಕೀಯನಿಗೆ ಮರಣಕರವಾದ ರೋಗದಿಂದ ಬದುಕಿಸಿ ತಿರುಗಿ 15 ವರ್ಷ ಆಯಸ್ಸು ಕೊಟ್ಟಿದ್ದು. ಇದೇ ಆಲಯನೇ ನಿನ್ನನ್ನು ಆರಿಸ್ಕೊಂಡಿದ್ದು, ನನ್ನನ್ನು ಆರಿಸ್ಕೊಂಡಿದ್ದು. ಇದೇ ಆಲಯನೇ ನಿನ್ನನ್ನು ಆಶೀರ್ವಾದ ಮಾಡಿದ್ದು. ಇದೇ ಆಲಯನೇ ನಿನ್ನನ್ನು ಪತನದ ಸ್ಥಿತಿಯಿಂದ ಮೇಲೆ ತಂದಿದ್ದು. ಇದೇ ಆಲಯನೇ ನಿನ್ನನ್ನು ಸಾವಿನ ಹಾಸಿಗೆಯಿಂದ ಬದುಕಿಸಿ ಇವತ್ತಿಗೂ ಸಾಕ್ಷಿಯಾಗಿ ನಿನ್ನನ್ನು ನಿಲ್ಲಿಸಿದ್ದು. ಉತ್ತರ ಉತ್ತರ Praise the Lord. Hallelujah. Hallelujah. Praise the Lord. Hallelujah. Hallelujah. ಎಲ್ಲ ಈ ಕಡೆ ನೋಡಿ. Hallelujah. 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 ನಿಮಗೆ ನೆನಪಿದೆಯಾ?
ನಿಮಗೆ ನೆನಪಿದೆಯಾ? ನಿನ್ನ ಲೈಫ್ ಕೆಟ್ಟ ಕೆರ ಆಗಿರುವಾಗ ನಿನ್ನನ್ನು ರಕ್ಷಿಸಿದ್ದು ದೇವರ ಆಲಯನೇ. ನಿನಗೆ ತಿನ್ನಕ್ಕೆ ಅನ್ನ ಇಲ್ಲದೆ ಇರುವಾಗ ಇವತ್ತು ನಿಮ್ಮನ್ನು ಇಷ್ಟು ಉತ್ತಮ ಸ್ಥಿತಿಗೆ ತಂದಿದ್ದು ದೇವರ ಆಲಯನೇ. ನೀವು ಸಾವಿನ ಹಾಸಿಗೆಯಲ್ಲಿ ಬಿದ್ದಾಗ ಯಾವ ಫ್ರೆಂಡ್ಸ್ಗಳು ಬರಲಿಲ್ಲ, ಯಾವ ಬಂಧುಗಳು ಬರಲಿಲ್ಲ. ಅಂಥ ಸಾವಿನ ಹಾಸಿಗೆಯಿಂದ ನಿನ್ನನ್ನು ಬದುಕಿಸಿದ್ದು, ನಿನ್ನನ್ನು ಆದುಕೊಂಡಿದ್ದು ದೇವರ ಆಲಯನೇ. ನಿನಗೆ ತಂದೆ ಪ್ರೀತಿ ತೋರಿಸಿ, ನಿನಗೆ ತಾಯಿ ಪ್ರೀತಿ ತೋರಿಸಿ, ನೀನು ಸಾವಿನ ಹಾಸಿಗೆಯಲ್ಲಿ ಮಲಗಿದಾಗ ನಿನ್ನನ್ನು ಆಧರಿಸಿದ್ದು ದೇವರ ಆಲಯನೇ. ನನ್ನವರು ಯಾರು ಇಲ್ಲ, ಯಾರಿಗೆ ಯಾರು ಇಲ್ಲ ಅಂತ ಸೋಲೋ ಹಾಡಾಡ್ಕೊಂಡು ತಿರುಗಾಡ್ತಿದ್ದೆ. ಅಂಥ ಸಮಯದಲ್ಲಿ ನಿನಗೆ ತಾಯಿ ಪ್ರೀತಿ ತೋರಿಸಿ, ನಿನಗೆ ತಂದೆ ಪ್ರೀತಿ ತೋರಿಸಿ ನಿನ್ನನ್ನು ಕಾಪಾಡಿದ್ದು ದೇವರ ಆಲಯನೇ. ಅಂಥ ಆಲಯವನ್ನೇ, ನಿನ್ನ ಜೀವನ ಕಟ್ಟಿ ರೂಪಿಸಿದ ಆಲಯವನ್ನೇ ಇವತ್ತು ನೀನು ತಾತ್ಸಾರ ಮಾಡ್ತಾ ಇದೆಯಾ, ಅಲಕ್ಷ್ಯ ಮಾಡ್ತಾ ಇದೆಯಾ? ಅದಕ್ಕೆ ತಕ್ಕ ಬೆಲೆ ನೀನು ತೆರಲೇಬೇಕು, ಮರಿಬೇಡ. ದೇವರ ಆಲಯದಲ್ಲಿ ದೇವರು ನಿನಗಾಗಿ ಮಾಡಿದಂಥ ಒಂದೊಂದು ಮೇಲುಗಳನ್ನ ನೆನಪು ಮಾಡಿಕೋ. ದಾವೀದ ಒಂದು ಮಾತು ಹೇಳ್ತಾನೆ, 122ನೇ ಕೀರ್ತನೆ 1ನೇ ವಚನದಲ್ಲಿ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು, ನನಗೆ ಸಂತೋಷವಾಯಿತು. ಉತ್ತರ ಆಲಯದಲ್ಲಿದೆ. ನನ್ನವರು ಯಾರು ಇಲ್ಲ, ಯಾರಿಗೆ ಯಾರು ಇಲ್ಲ ಅಂತ ಸೋಲೋ ಹಾಡಾಡ್ಕೊಂಡು ತಿರುಗಾಡ್ತಾ ಇದ್ದೆ. ಅಂಥ ಸಮಯದಲ್ಲಿ ನಿನಗೆ ತಂದೆ ಪ್ರೀತಿ ತೋರಿಸಿ, ನಿನಗೆ ತಾಯಿ ಪ್ರೀತಿ ತೋರಿಸಿ ನಿನ್ನನ್ನು ಆದುಕೊಂಡಿದ್ದು ದೇವರ ಆಲಯ. ಅಂಥ ಆಲಯನ ಮರ್ತೋಗ್ತಾ ಇದೆಯಾ? ನೀನು ಅದಕ್ಕೆ ತಕ್ಕ ಬೆಲೆ ನೀನು ತೆರಲೇಬೇಕು, ಮರಿಬೇಡ. ದೇವರ ಆಲಯದಲ್ಲಿ ದೇವರು ನಿನಗಾಗಿ ಮಾಡಿದಂಥ ಒಂದೊಂದು ಉಪಕಾರ ನೆನಪು ಮಾಡ್ಕೋ. ಪ್ರತಿ ವಾರ ಆ ಉಪಕಾರ ನೆನೆಸಿ ಪ್ರತಿ ವಾರ ದೇವರ ಆಲಯದಲ್ಲಿ ಇರಲಿಕ್ಕೆ ನಿನ್ನನ್ನು ನೀನು ತೀರ್ಮಾನ ಮಾಡ್ಕೋ. ಆಮೇನ್. ಪ್ರೈಸ್ ದಿ ಲಾರ್ಡ್. ಉತ್ತರ ಆಲಯದಲ್ಲಿದೆ. ಒಂದು ಸಾರಿ ನಮ್ಮ ಆರಾಧನೆಗೆ 2 ಕೈ ಕಾಲುಗಳು ಬಿದ್ದೋದಂಥ ವ್ಯಕ್ತಿನ ಕರ್ಕೊಂಬಂದಿದ್ದಾರೆ. 2 ಕೈ ಕಾಲುಗಳು ಬಿದ್ದೋದಂಥ ವ್ಯಕ್ತಿನ ಕರ್ಕೊಂಬಂದಿದ್ದಾರೆ. ಅದಕ್ಕಿಂತ ಮುಂಚೆ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ. ಪ್ರಯೋಜನ ಆಗಿಲ್ಲಂತೆ. ವೈದ್ಯರ ಹತ್ರ ಕರ್ಕೊಂಡು ಹೋಗಿದ್ದಾರೆ, ಪ್ರಯೋಜನ ಆಗಿಲ್ಲ. ಆಯುರ್ವೇದ ಔಷಧಿ ಕೊಡೋರ ಹತ್ರ ಕರ್ಕೊಂಡು ಹೋಗಿದ್ದಾರೆ, ಉತ್ತರ ಸಿಕ್ಕಿಲ್ಲ, ಪ್ರಯೋಜನ ಆಗಿಲ್ಲ. ಕೊನೆಗೆ ಯಾರೋ ಸುವಾರ್ತೆ ಹೇಳಿದ್ರೆ ಆ 2 ಕೈ ಕಾಲುಗಳು ಬಿದ್ದೋದಂಥ ವ್ಯಕ್ತಿನ ಈ ಆಲಯ ಕರ್ಕೊಂಬಂದಿದ್ದಾರೆ. ಆಲಯದಲ್ಲಿ ಆ 2 ಕೈ ಕಾಲುಗಳು ಬಿದ್ದೋದಂಥ ವ್ಯಕ್ತಿಗಾಗಿ ಭಾರದಿಂದ ಪ್ರಾರ್ಥನೆ ಮಾಡಿದ್ದೇವೆ. ಆಯುರ್ವೇದ ಔಷಧಿ ಕೊಡೋರ ಹತ್ರ ಹೋದ್ರೂ ಕೂಡ ಸಿಗದಂಥ ಉತ್ತರ, ಮಂತ್ರವಾದಿಗಳ ಹತ್ರ ಹೋದ್ರೂ ಕೂಡ ಸಿಗದಂಥ ಉತ್ತರ, ಆಸ್ಪತ್ರೆಗೆ ಹೋದ್ರೂ ಕೂಡ ಸಿಗದಂಥ ಉತ್ತರ, ವೈದ್ಯರ ಹತ್ರ ಹೋದ್ರೂ ಕೂಡ ಸಿಗದಂಥ ಉತ್ತರ ಆಲಯದಲ್ಲಿ ದೇವರು ಕೊಟ್ಟಿದ್ದಾನೆ. ಆಲಯಕ್ಕೆ ಬಂದ ಮೇಲೆ ದೇವರು ಆತನನ್ನು ಎಬ್ಬಿಸಿ ನಡೆಸಿದಾನೆ. ಉತ್ತರ ಆಲಯದಲ್ಲಿದೆ. ಯಾಕೆ ಇವತ್ತು ನಾವು ಅಲ್ಲಿ ಇಲ್ಲಿ ಆ ಕಡೆ ಹೋಗದೆ ಇಲ್ಲಿಗೆ ಬಂದೀವಿ? ಉತ್ತರ ಆಲಯದಲ್ಲಿದೆ. 25 ವರ್ಷಗಳ ಹಿಂದೆ ಯಾರಪ್ಪ ನನ್ನ ಕಾಪಾಡ್ತಾರೆ, ಯಾರಪ್ಪ ನನ್ನ ರಕ್ಷಿಸ್ತಾರೆ ಅಂತ ಅಲ್ದೆ ತಿರುಗಿದೆ. ಎಲ್ಲೂ ಕೂಡ ನನ್ನ ಪ್ರಾರ್ಥನೆಗೆ ಉತ್ತರ ಸಿಗಲಿಲ್ಲ. ನನ್ನ ಸ್ನೇಹಿತ ನನಗೆ ಯೇಸು ಸ್ವಾಮಿ ಬಗ್ಗೆ ಪರಿಚಯ ಮಾಡ್ದ. ಆಲಯಕ್ಕೆ ಮೊದಲೇ ಬಾರಿ ನಾನು ಕಾಲಿಟ್ಟೆ. ಎಷ್ಟೋ ವರ್ಷಗಳ ಕಾಲ ಎಲ್ಲ ಕಡೆಗೆ ತಿರುಗಿದ್ರು ಸಿಗದ ಉತ್ತರ ನಾನು ಆಲಯ ಕಾಲಿಟ್ಟ ಮೇಲೆ ಒಂದು ಮಾತು ಹೇಳ್ತೀನಿ. ನಾನು ಆಲಯದ ಒಳಗಡೆ ಕಾಲಿಡುವಾಗ ನನ್ನ ಹತ್ರ ಯಾವ ಅಧಿಕಾರ ಇಲ್ಲ, ಯಾವ ಹಣ ಇಲ್ಲ, ಆರೋಗ್ಯ ಇಲ್ಲ, ಆಸ್ತಿ ಇಲ್ಲ, ಏನೂ ಇಲ್ಲ.
ನಾನು ಶೂನ್ಯ ಸ್ಥಿತಿಯಿಂದ ಈಗ ಆಲಯದಲ್ಲಿ ಕಾಲಿಟ್ಟಿದ್ದೀನಿ, ಖಾಲಿ ಕೈಯಿಂದ ಆಲಯದಲ್ಲಿ ಕಾಲಿಟ್ಟಿದ್ದೀನಿ, ಯಾವುದೇ ದಿಕ್ಕಿಲ್ಲದ ಸ್ಥಿತಿಯಿಂದ ಆಲಯದಲ್ಲಿ ಕಾಲಿಟ್ಟಿದ್ದೀನಿ, ಅನಾಥನಾಗಿ ನಾನು ಆಲಯದಲ್ಲಿ ಕಾಲಿಟ್ಟಿದ್ದೀನಿ. ಒಂದು ಮಾತು ಹೇಳ, ಬಂಧುಗಳ ಹತ್ರ ಸಿಗದಂಥ ಉತ್ತರ, ಸ್ನೇಹಿತರ ಹತ್ರ ಸಿಗದಂಥ ಉತ್ತರ, ಅಧಿಕಾರಿಗಳ ಹತ್ರ ಸಿಗದಂಥ ಉತ್ತರ, ರಾಜಕೀಯ ವ್ಯಕ್ತಿಗಳ ಹತ್ರ ಸಿಗದಂಥ ಉತ್ತರ ನನಗೆ ದೇವರ ಆಲಯದಲ್ಲಿ ಕೊಟ್ಟಿದ್ದಾನೆ. ನನಗೆ ದೇವರ ಆಲಯದಲ್ಲಿ ಕೊಟ್ಟಿದ್ದಾನೆ. ನನಗೆ ದೇವರ ಆಲಯದಲ್ಲಿ ಕೊಟ್ಟಿದ್ದಾನೆ. ದೇವರಿಗೆ ಸ್ತೋತ್ರ. ಒಂದು ಮಾತು ಹೇಳ್ತೇನೆ, ಹಲ್ಲೆಲೂಯ. ಅಧಿಕಾರಿಗಳ ಹತ್ರ ಸಿಗದಂಥ ಉತ್ತರ, ರಾಜಕೀಯ ವ್ಯಕ್ತಿಗಳ ಹತ್ರ ಸಿಗದಂಥ ಉತ್ತರ, ಬಂಧುಗಳ ಹತ್ರ ಸಿಗದಂಥ ಉತ್ತರ, ಸ್ನೇಹಿತರ ಹತ್ರ ಸಿಗದಂಥ ಉತ್ತರ, ಯಾವ ಫ್ರೆಂಡ್ಸ್ ಹತ್ರ ಸಿಗದಂಥ ಉತ್ತರ ಆಲಯದಲ್ಲಿ ದೇವರು ನಿಮಗೆ ಇಟ್ಟಿದ್ದಾರೆ. ಕೆಲವರು ಅನೇಕ ಪ್ರಶ್ನೆಗಳಿಂದ ಬಂದಿರಬಹುದು, ಕೆಲವರು 2 ಪ್ರಶ್ನೆಗಳಿಂದ ಬಂದಿರಬಹುದು, ಕೆಲವರು 5 ಪ್ರಶ್ನೆಗಳಿಂದ ಬಂದಿರಬಹುದು. ಇಲ್ಲಿಂದ ಹೋಗುವಾಗ ಆಲಯದಿಂದ ಉತ್ತರ ಹೊಂದ್ಕೊಂಡು ಹೋಗ್ತಾ ಇದ್ದೀರಿ, ಆಲಯದಿಂದ ಬಿಡುಗಡೆ ಹೊಂದ್ಕೊಂಡು ಹೋಗ್ತಾ ಇದ್ದೀರಿ, ಆಲಯದಿಂದ ಸೌಖ್ಯ ಹೊಂದ್ಕೊಂಡು ಹೋಗ್ತಾ ಇದ್ದೀರಿ, ಆಲಯದಿಂದ ಅದ್ಭುತ ಹೊಂದಿಕೊಂಡು ಹೋಗ್ತಾ ಇದ್ದೀರಿ. ಉತ್ತರ ಆಲಯದಲ್ಲಿದೆ. ಉತ್ತರ ಆಲಯದಲ್ಲಿದೆ. ಅನ್ನಳ ಪ್ರಾರ್ಥನೆಗೆ ಉತ್ತರ ಅಮೇರಿಕ ವೈಟ್ ಹೌಸ್ ಇಂದ ಬರಲಿಲ್ಲ, ಸಂಸತ್ ಭವನದಿಂದ ಬರಲಿಲ್ಲ, ರಾಜಭವನದಿಂದ ಬರಲಿಲ್ಲ, ಯಾವುದೇ ಅಕಾಡೆಮಿಯಿಂದ ಬರಲಿಲ್ಲ, ಯಾವುದೇ ಕಾಲೇಜಿಂದ ಬರಲಿಲ್ಲ. ಅನ್ನಳ ಪ್ರಾರ್ಥನೆಗೆ ಉತ್ತರ, ಅನ್ನಳ ಪ್ರಾರ್ಥನೆಗೆ ಉತ್ತರ ದೇವರ ಆಲಯದಲ್ಲಿ ಬಂದಿದೆ. ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಆ ಬಂಧುಗಳ ಮನೆಯಿಂದ ಬರ್ತಾ ಇಲ್ಲ, ನಿಮ್ಮ ಮನೆಯಿಂದ ಬರ್ತಾ ಇಲ್ಲ, ಯಾವ ಕಾಲೇಜಿಂದ ಬರ್ತಾ ಇಲ್ಲ, ಯಾವ ಅಕಾಡೆಮಿಯಿಂದ ಬರ್ತಾ ಇಲ್ಲ, ಯಾವ ರಾಜಭವನದಿಂದ ಬರ್ತಾ ಇಲ್ಲ. ನಿಮ್ಮ ಪ್ರಾರ್ಥನೆಗೆ ಉತ್ತರ ಆಲಯದಿಂದ ಬರ್ತಾ ಇದೆ, ಆಲಯದಿಂದ ಬರ್ತಾ ಇದೆ. ಉತ್ತರ ಆಲಯದಲ್ಲಿದೆ. ಉತ್ತರ ನಮ್ಮ ಪ್ರಾರ್ಥನೆಗೆ ಉತ್ತರ ಆಲಯದಲ್ಲಿದೆ. ನಮ್ಮ ತಂದೆ ತಾಯಿ ಪ್ರಾರ್ಥನೆಗೆ ಉತ್ತರ ಆಲಯದಲ್ಲಿದೆ. ನಮ್ಮ ಮಕ್ಕಳ ಪ್ರಾರ್ಥನೆಗೆ ಉತ್ತರ ಆಲಯದಲ್ಲಿದೆ. ಸೇವಕನ ಪ್ರಾರ್ಥನೆಗೆ ಉತ್ತರ ಆಲಯದಲ್ಲಿದೆ. ಪಾಸ್ಟ್ರಮ್ಮ ಅವರ ಪ್ರಾರ್ಥನೆಗೆ ಉತ್ತರ ಆಲಯದಲ್ಲಿದೆ. ಮೊದಲನೇ ಲೈನಲ್ಲಿ ಕೂತವರ ನಿಮ್ಮ ಪ್ರಾರ್ಥನೆಗೆ ಉತ್ತರ ಆಲಯದಲ್ಲಿದೆ. 2ನೇ ಲೈನಲ್ಲಿ ಕೂತವರ ನಿಮ್ಮ ಪ್ರಾರ್ಥನೆಗೆ ಉತ್ತರ ಆಲಯದಲ್ಲಿದೆ. ಆನ್ಲೈನ್ ಅಲ್ಲಿ ವಾಕ್ಯ ನೋಡುವವರ ಪ್ರಾರ್ಥನೆಗೆ ಉತ್ತರ ಆಲಯದಲ್ಲಿದೆ. ಆಲಯದಲ್ಲಿದೆ.